ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಮಸ್ತಾಗಿದ್ದೀರಾ ಅನ್ಕೊತೀನಿ. ಚೆನ್ನಾಗಿ ಓದಿ, ಯಾಕೆಂದರೆ ಹೊಸ ಹೊಸ ನೋಟಿಫಿಕೇಷನ್ಗಳು ಆಗೋವಂಥ ಚಾನ್ಸಸ್ಗಳು ಭಾರಿ ಇದೆ. ಸೊ ಯಾವುದನ್ನು ಯೋಚನೆ ಮಾಡಿದೆ, ಯಾವುದನ್ನು ನೆಗ್ಲೆಕ್ಟ್ ಮಾಡಿದೆ, ಎಲ್ಲೂ ಟೈಮ್ ವೇಸ್ಟ್ ಮಾಡ್ದಲೆ ಜಸ್ಟ್ ಗೋ ವಿತ್ ದ ಫ್ಲೋ. ಬೇಗ ಪ್ರಿಪೇರ್ ಆಗಿ ರೆಡಿಯಾಗಿ, ಎಕ್ಸಾಮ್ಸ್ಗಳು ಬರ್ತಿದೆ, ಬೇಗ ಎಲ್ಲ ಕ್ವಾಲಿಫೈ ಆಗಿ, ಬೇಗ ನನಗೆ ಮೆಸೇಜ್ ಮಾಡಿ ಕ್ವಾಲಿಫೈ ಆಗಿದ್ದೀನಿ ಅಂತ. ಸೊ ದಟ್ ನಿಮಗಿಂತ ಜಾಸ್ತಿ ನಾ ವೆಯ್ಟ್ ಮಾಡ್ತಿದ್ದೀನಿ. ಸೊ ಇವಾಗ ಅದೆಲ್ಲ ಬಿಟ್ಟು ವಿಡಿಯೋಗೆ ಹೋಗೋಣ. ಈ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಏನರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಸಿಂಧುತ್ವ. ಎಗೈನ್ ಸಿಂಧುತ್ವ. ಲಾಸ್ಟ್ ವಿಡಿಯೋದಲ್ಲಿ ಸಿಂಧುತ್ವ ಪ್ರೋಸೆಸ್ಸು ಏನು ಎಲ್ಲನೂ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ಒಂದು ಕ್ವಶನ್ ಇದೆ ಅಲ್ವಾ, GM ಕೆಟಗರಿಯಲ್ಲಿ ಸೆಲೆಕ್ಟ್ ಆದವರು ಸಿಂಧುತ್ವ ಮಾಡಿಸ್ಬೇಕಾ? ಓಕೆನಾ? ದೆನ್ ಇನ್ನೊಂದು ಕ್ವಶನ್ ಬಂದುಬಿಟ್ಟು, ನಾವು OBC SC ST ಬಟ್ ನಾ ಸೆಲೆಕ್ಟ್ ಆಗಿದ್ದು GM ಕೆಟಗರಿಯಲ್ಲಿ, ಆವಾಗ ನಾನು ಸಿಂಧುತ್ವ ಮಾಡಿಸ್ಬೇಕಾ? ಓಕೆ, ಈ ಕ್ವಶನಿಗೆ ಆನ್ಸರ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ಬಂದುಬಿಟ್ಟು, OBC SC ST ಕೆಟಗರಿಯಲ್ಲಿರೋರು ಯಾಕೆ GM ಅಲ್ಲಿ ಸೆಲೆಕ್ಟ್ ಆಗ್ತಾರೆ? ಮೇ ಬಿ ಎಲ್ರಿಗೂ ಗೊತ್ತಿರ್ದಲ್ಲೇ ಇರ್ಬೋದೇನೋ ಈ ಕ್ವಶನ್ಗೆ ಆನ್ಸರು. ಸೊ ದಟ್ ಅದನ್ನು ಸ್ವಲ್ಪ ಈಸಿಯಾಗಿ ಕ್ಲಿಯರ್ ಮಾಡ್ತೀನಿ. ಫಸ್ಟ್ ಥಿಂಗ್ ಬಂದುಬಿಟ್ಟು, ಒಂದು ವೇಳೆ ನೀವು OBC ಕ್ಯಾಂಡಿಡೇಟ್, ನೀವು ಎಕ್ಸಾಮ್ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ OBC ರಿಸರ್ವೇಷನ್ನ ನೀವು ಕ್ಲೈಮ್ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್, ನೀವು 2A ಇಲ್ಲ 3Aಗೆ ಬರ್ತೀರಾ ಅಂದ್ಕೊಳ್ಳೋಣ. ನೀವು ಅಪ್ಲಿಕೇಶನ್ ಹಾಕುವಾಗ 3A 2A ಅಥವಾ ನಿಮ್ಮದು ಪರ್ಟಿಕ್ಯುಲರ್ ಏನು ಕೆಟಗರಿ ಇದೆಯೋ ಅದನ್ನೇ ಹಾಕ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕಿದ್ದೀರಾ. ಸೊ ದಟ್ ನೀವು ರಿಸರ್ವೇಷನ್ನ ಕ್ಲೈಮ್ ಮಾಡೋದಕ್ಕೆ ರೆಡಿ ಇದ್ದೀರಾ. ಕರೆಕ್ಟ್ ಅಲ್ವಾ? ಅದೇ ಥರನೇ SC ST ಅವರು, ನಾವು SC ST ಅಂತ ಹೇಳಿ ಅವರು ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಅಪ್ಲಿಕೇಶನ್ ಹಾಕಿರೋದು ನೀವು OBC ರಿಸರ್ವೇಷನ್ ಕ್ಲೈಮ್ ಮಾಡಬೇಕು ಅಂತ ಹಾಕಿದ್ದೀರಾ. ಎಕ್ಸಾಮ್ ಆಯಿತು. ಎಕ್ಸಾಮ್ ಹಾಕಿದ್ಮೇಲೆ ನಿಮ್ಮ ಮಾರ್ಕ್ಸ್ ಬಂದ್ಬಿಟ್ಟು, ನೀವು ತೆಗ್ದಿರೋ ಮಾರ್ಕ್ಸ್ ಬಂದ್ಬಿಟ್ಟು ಜನರಲ್ ಕೆಟಗರಿಗೆ ಮ್ಯಾಚ್ ಆದರೆ, ಓಕೆನಾ? ಅಂದರೆ ನೀವು ಜನರಲ್ ಕಟ್ ಆಫ್ ನಿಲ್ಲುತ್ತಲ್ವಾ, ಜನರಲ್ GM ಅಲ್ಲಿ ಸೆಲೆಕ್ಟ್ ಆಗಿರೋರಿಗೆ ಕಟ್ ಆಫ್ ನಿಲ್ಲುತ್ತಲ್ವಾ, ಆ ಕಟ್ ಆಫ್ ಈಕ್ವಲ್ ಆಗಿ ನೀವೇನಾದರೂ ಮಾರ್ಕ್ಸ್ ತೆಗೆದ್ರೆ ನೀವು OBCಯಲ್ಲಿ ಸೆಲೆಕ್ಟ್ ಆಗಿರಲ್ಲ, ಆವಾಗ ನೀವು ಜನರಲಲ್ಲಿ ಸೆಲೆಕ್ಟ್ ಆಗ್ತೀರಾ. ಸೊ ದ್ಯಾಟ್ ಅದರ ಮೀನಿಂಗ್ ಏನು ಅಂದರೆ, ನೀವು ತುಂಬಾ ಹೈ ಸ್ಕೋರ್ ಮಾಡಿದ್ದೀರಾ ಅಂತ ಅರ್ಥ. ನಿಮ್ಮ ಸ್ಕೋರ್ ಬಂದುಬಿಟ್ಟು ಜನರಲ್ ಕೆಟಗರಿ ಕಟ್ ಆಫ್ ಇದೆಯಲ್ಲ ಅದಕ್ಕೆ ಮ್ಯಾಚ್ ಆಗ್ತಿದೆ. ಸೊ ದ್ಯಾಟ್ ನೀವು ಆ ಕೆಟಗರಿಯಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಅಂತ ಅರ್ಥ. ಅಂದರೆ ನೀವು OBC ಮಾರ್ಕ್ಸ್ ತೆಗಿಬೇಕಿತ್ತಲ್ವ, ಅದು ಸ್ವಲ್ಪ ಕಮ್ಮಿ ಇರೋದು. ಅಂದರೆ OBC ಕಟ್ ಆಫ್ ಕಮ್ಮಿ ಇತ್ತು, ಬಟ್ ನೀವೇನು ಮಾಡಿದ್ದೀರಾ, ಜನರಲ್ ಲೆವೆಲಿಗೆ ಕಟ್ ಆಫ್ ಬಂದಿದೆ ಅಲ್ವಾ, ಆ ಮಾರ್ಕ್ಸ್ ತೆಗ್ದಿದ್ದೀರಾ. ಓಕೆನಾ? ನೀವು SC ST ಮಾರ್ಕ್ಸ್ ಬದಲು ಡೈರೆಕ್ಟಾಗಿ ಜನರಲ್ ಕೆಟಗರಿಗೆ ಬರುತ್ತಲ್ಲ ಮಾರ್ಕ್ಸು, ಆ ಮಾರ್ಕ್ಸ್ ತೆಗ್ದಿದ್ದೀರಾ ಅಂದರೆ ನಿಮ್ಮನ್ನು SC ST ಅಥವಾ OBC ಕೆಟಗರಿಯಲ್ಲಿ ಕೂರಿಸಲ್ಲ. ನಿಮ್ಮನ್ನು ಸೆಲೆಕ್ಟ್ ಯಾವುದ್ರಲ್ಲಿ ಮಾಡ್ತಾರೆ, GM ಅಲ್ಲಿ ಸೆಲೆಕ್ಟ್ ಮಾಡ್ಕೊತಾರೆ. ಯಾಕಂದರೆ ನೀವು ಮಾಡಿರೋ ಸ್ಕೋರು ಹೈ ಇರೋದ್ರಿಂದ. ಸೊ ಇಂಥ ಟೈಮಲ್ಲಿ ನೀವು ಜನರಲ್ ಕ್ಯಾಂಡಿಡೇಟ್ ಆಗಿ ಸೆಲೆಕ್ಟ್ ಆಗ್ತೀರ. ಇನ್ನೊಂದು ಬಂದುಬಿಟ್ಟು, ಡೈರೆಕ್ಟಾಗಿ ನೀವು ಜನರಲ್ ಕ್ಯಾಂಡಿಡೇಟ್ ಅಂದರೆ ಅದರ ಅರ್ಥ ಏನು ಅಂದರೆ, ನೀವು ಅಪ್ಲಿಕೇಶನ್ ಹಾಕುವಾಗಲೇ ನೀವು ಜನರಲ್ ಕೆಟಗರಿ, ಓಕೆನಾ? ನೀವು ಯಾವುದೇ ರಿಸರ್ವೇಷನ್ ಅಂಡರಲ್ಲಿ ಬರಲ್ಲ. ನಾವು ಯಾವ ರಿಸರ್ವೇಷನ್ ಅಂಡರಲ್ಲೂ ಬರಲ್ಲ. ನಮ್ಮ ಇನ್ಕಮ್ ತುಂಬ ಆಗಿದೆ, ನಮ್ಮ ಕ್ಯಾಸ್ಟ್ ಕೂಡ ಅಪ್ಪರ್ ಕ್ಯಾಸ್ಟ್ ಇದೆ, ಓಕೆನಾ? ಸೊ ದಟ್ ಈ ವರ್ಡ್ ಸರಿ ಇಲ್ಲ, ಅಪ್ಪರ್ ಕ್ಯಾಸ್ಟ್ ಲೋವರ್ ಕ್ಯಾಸ್ಟ್, ಸಾರಿ. ಓಕೆ, ಅಂದರೆ ನಾವು ಜನರಲ್ ಕೆಟಗರಿಯಲ್ಲಿ ಬರ್ತೀವಿ, ನಮ್ಮ ಇನ್ಕಮ್ ಲಿಮಿಟ್ ಚೆನ್ನಾಗಿದೆ. ಸೊ ದಟ್ ನಾವು ಯಾವುದೇ ರಿಸರ್ವೇಷನ್ ಕ್ಲೈಮ್ ಮಾಡ್ತಿಲ್ಲ ಅಂದಾಗ ಕೆಲವೊಂದು ಕ್ಯಾಸ್ಟ್ಗಳನ್ನ ಜನರಲ್ ಕೆಟಗರಿಯಲ್ಲಿ ಹಾಕಿದ್ದೀವಲ್ವ, ಈ ಕಾನ್ಸೆಪ್ಟ್ ಸರಿ ಇಲ್ಲ ಆ್ಯಕ್ಚುಲಿ, ಅಪ್ಪರ್ ಕ್ಯಾಸ್ಟ್ ಲೋವರ್ ಕ್ಯಾಸ್ಟ್ ಅನ್ನೋದು. ಸೊ ಅದಕ್ಕೆ ನಾನು ಆ ವರ್ಡ್ ಯೂಸ್ ಮಾಡೋದು ಬೇಡ ಅಂದ್ಕೊಂಡೆ, ಬೇರೆ ಏನಿಲ್ಲ, ಓಕೆನಾ? ಸೊ ದಟ್ ಕೆಲವೊಂದು ಕ್ಯಾಸ್ಟ್ಗಳನ್ನ ನಾವು ಜನರಲ್ ಕೆಟಗರಿಯಲ್ಲಿ ಹಾಕಿದ್ದೀವಿ, ಕೆಲವೊಂದು ಕ್ಯಾಸ್ಟ್ಗಳನ್ನ ನಾವು SC ST OBCಯಲ್ಲಿ ಕೊಟ್ಟಿದ್ದೀವಿ, ಓಕೆನಾ? ಸೊ ಒಂದು ವೇಳೆ ಜನರಲ್ ಕ್ಯಾಸ್ಟಲ್ಲಿ ಬರೋವಂತಹ ಕ್ಯಾಸ್ಟ್ ಅವರು ನೀವಾಗಿದ್ದು, ನಿಮ್ಮ ಇನ್ಕಮ್ ಲಿಮಿಟ್ ಜಾಸ್ತಿ ಇದ್ದರೆ, ಅಂದರೆ 8 lakhs ಮೇಲೆ ಇದ್ದರೆ, ಅಫ್ಕೋರ್ಸ್ ನೀವು ಜನರಲ್ ಕೆಟಗರಿಯಲ್ಲಿ ಬರ್ತೀರ. ಕರೆಕ್ಟ್ ಅಲ್ವಾ? ಸೊ ದಟ್ ನೀವು ಯಾವುದೇ ರಿಸರ್ವೇಷನ್ ಅಂಡರಲ್ಲಿ ಬರಲ್ಲ. ಸೊ ಇಂಥ ಟೈಮಲ್ಲಿ ನೀವು ಅಪ್ಲಿಕೇಶನ್ ಹಾಕುವಾಗ GM ಅಂತಲೇ ಹಾಕ್ತೀರಾ, ಓಕೆನಾ? ನೀವು ಅಪ್ಲಿಕೇಶನ್ ಹಾಕುವಾಗಲೇ ಜನರಲ್ ಅಂತ ಹಾಕಿರ್ತೀರ. ಸೊ ಇದರಲ್ಲಿ 2 ಥರ GM ನಾವು ನೋಡಿದ್ವಿ. ಒಂದು, ಡೈರೆಕ್ಟಾಗಿ ಅವರು GM ಕೆಟಗರಿಯಲ್ಲೇ ಬರ್ತಾರೆ, ಇಲ್ಲಾಂದರೆ ಅವ್ರು ಯಾವುದೂ ರಿಸರ್ವೇಷನ್ ಕ್ಲೈಮ್ ಮಾಡೋಕ್ಕೆ ರೆಡಿ ಇಲ್ಲ, ಅವ್ರಿಗೆ ಅದು ಬೇಕಾಗಿಲ್ಲ, ನಾನು ಜನರಲ್ ಕೆಟಗರಿ ಹುಡುಗನೇ, ನಂದು ಯಾವುದೂ ರಿಸರ್ವೇಷನಿಗೆ ಬರಲ್ಲ, ಅಥವಾ ನಾನು ಜನರಲ್ಲೇ ಅಂತ ಅಂದಾಗ ಒಂದು ಜನರಲ್ ಕೆಟಗರಿ. ಇನ್ನೊಂದು ಬಂದುಬಿಟ್ಟು, ನೀವು OBC SC ST ರಿಸರ್ವೇಷನಲ್ಲಿ ಬರ್ತೀರಾ, ಬಟ್ ನೀವು ಸೆಲೆಕ್ಟ್ ಆಗಿರೋದು GM ಅಲ್ಲಿ ಅಂದಾಗ ಒಂದು. ಸೊ 2 ಥರ GMನ ನೋಡಿದ್ವಿ. ಸೊ ಈಗ ನೀವು ಸಿಂಧುತ್ವ ಯಾರು ಮಾಡಿಸ್ಬೇಕು, ಯಾರು ಮಾಡಿಸ್ಬಾರ್ದು, ಓಕೆನಾ?
ಒಂದು ವೇಳೆ ಅಪ್ಲಿಕೇಶನ್ ಹಾಕುವಾಗ ನೀವು ಡೈರೆಕ್ಟಾಗಿ ನೀವು GM ಅಂತಲೇ ಕೆಟಗರಿ ಸೆಲೆಕ್ಟ್ ಮಾಡಿ, ನೀವು ಸೆಲೆಕ್ಟ್ ಆಗಿದ್ದು ಕೂಡ GM ಅಲ್ಲೇ ಆದರೆ ನೀವು ಸಿಂಧುತ್ವ ಮಾಡಿಸೋದು ಬೇಡ. ಓಕೆನಾ? ಅಂದರೆ ನೀವು ಡೈರೆಕ್ಟ್ GM ಅಲ್ಲೇ ಬಂದು, ಅಂದರೆ ನೀವು ಜನರಲ್ ಮೆರಿಟಲ್ಲೇ ಅಥವಾ ಜನರಲ್ ಕೆಟಗರಿ ಸ್ಟೂಡೆಂಟ್ ಆಗಿದ್ದು ನೀವು ಯಾವುದೇ ರಿಸರ್ವೇಷನ್ ಅಂಡರಲ್ಲಿ ನೀವು ಬರ್ತಿಲ್ಲ, ನಿಮ್ಮ ಹತ್ರ ಯಾವ ರಿಸರ್ವೇಷನ್ನು ಇಲ್ಲ ಅಂದಾಗ ನೀವು ಸಿಂಧುತ್ವ ಮಾಡಿಸೋ ಅವಶ್ಯಕತೆ ಇಲ್ಲ. ಬಟ್ ನೀವು OBC, SC, ST, OBC ಅಂಡರಲ್ಲಿ 2A, 2B, 3A, 3B ಕೆಟಗರಿ 2 ಎನಿ ರಿಸರ್ವೇಷನಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ, ಬಟ್ ನೀವು ಸೆಲೆಕ್ಟ್ ಆಗಿದ್ದು ಜನರಲಲ್ಲಿ ಅಂದಾಗ ನೀವು ಸಿಂಧುತ್ವ ಮಾಡಿಸ್ಲೇಬೇಕು. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಈವಂದೋ ನೀವು ಜನರಲಲ್ಲಿ ಸೆಲೆಕ್ಟ್ ಆಗಿದ್ರೂ ಕೂಡ, ಓಕೆನಾ, ನೀವು ಜನರಲಲ್ಲಿ ಸೆಲೆಕ್ಟ್ ಆಗಿದ್ರೂ ಕೂಡ ನೀವು ಸಿಂಧುತ್ವ ಮಾಡಿಸ್ಲೇಬೇಕು. ಅರ್ಥ ಆಗ್ತಿದೆಯಾ? ನೀವು ರಿಸರ್ವೇಷನ್ ಹಾಕುವಾಗ, ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ರಿಯಲ್ ಕ್ಯಾಸ್ಟ್ ಅಥವಾ ಕೆಟಗರಿನ ಅಥವಾ ರಿಸರ್ವೇಷನ್ನ ಕ್ಲೈಮ್ ಮಾಡಿ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ, ಸೊ ದಟ್ ನೀವು ಜನರಲಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಅಂದಾಗ ನೀವು ಸಿಂಧುತ್ವ ಮಾಡಿಸ್ಬೇಕು. ಒಂದು ವೇಳೆ ನೀವು ಡೈರೆಕ್ಟಾಗಿ GM ಅಂತ ಹಾಕಿ ಡೈರೆಕ್ಟಾಗಿ GM ಅಂತಲೇ ಸೆಲೆಕ್ಟ್ ಆದರೆ ನೀವು ಸಿಂಧುತ್ವ ಬೇಡ. ಓಕೆನಾ? ಬಟ್ ನೀವು ರಿಸರ್ವೇಷನ್ ಕ್ಲೈಮ್ ಮಾಡಿ GM ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಸಿಂಧುತ್ವ ಮಾಡಿಸ್ಬೇಕಾಗತ್ತೆ, ಕಂಪಲ್ಸರಿ ಮಾಡಿಸ್ಬೇಕು. ನೀವು ಅವಾಗ ಕೇಳ್ಬೋದು, ನಾನು ಜನರಲ್ ಕೆಟಗರಿಯಲ್ಲಿ ತಾನೇ ಸೆಲೆಕ್ಟ್ ಆಗಿರೋದು, ನಾನು ಯಾಕೆ ಸಿಂಧುತ್ವ ಮಾಡಿಸ್ಬೇಕು ಅಂತ. ಈವನ್ ದೋ ಯು ಆರ್ ಸೆಲೆಕ್ಟೆಡ್ ಇನ್ ಜನರಲ್ ಕೆಟಗರಿ, ಬಟ್ ನೀವು ಕಂಪಲ್ಸರಿಯಾಗಿ ಸಿಂಧುತ್ವ ಮಾಡಿಸ್ಬೇಕು. ಓಕೆನಾ? ನಿಮ್ಮ ರಿಸರ್ವೇಷನ್ ಇದ್ದೇ ಇರುತ್ತೆ. ಓಕೆನಾ? ಯಾಕೆಂದರೆ ಫ್ಯೂಚರಲ್ಲಿ ನಿಮ್ಮದು ಪ್ರಮೋಷನ್ಸ್ಗಳು ಅಥವಾ ಬೇರೆ ಏನಾದರೂ ಪ್ರೋಸೆಸ್ಗಳು ಇಂಟರ್ನಲ್ಲಿ ನಡೆಯುವಾಗ ನಿಮ್ಮ ಕ್ಯಾಸ್ಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ರಿಸರ್ವೇಷನ್ ವೆರಿ ಇಂಪಾರ್ಟೆಂಟ್. ರಿಸರ್ವೇಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಪ್ರಮೋಷನ್ಸ್ಗಳು ಕೂಡ ರಿಸರ್ವೇಷನ್ ಬೇಸ್ಡ್ ಮೇಲೆ ನಮಗೆ ನಡೀತಿರೋದ್ರಿಂದ, ಸೊ ಆ ಪೀರಿಯಡ್ ಆಫ್ ಟೈಮಲ್ಲಿ ನಿಮ್ಮದು ಒರಿಜಿನಲ್ ರಿಸರ್ವೇಷನ್ನ ಆವಾಗ ನೋಡ್ತಾರೆ. ಈವನ್ ದೋ ಯು ಆರ್ ಸೆಲೆಕ್ಟೆಡ್ ಇನ್ GM, ಬಟ್ ನಿಮ್ಮದು ಒಂದು ರಿಸರ್ವೇಷನ್ ಇದೆ ಅಲ್ವಾ, ಅದನ್ನು ಆ ಪೀರಿಯಡ್ ಆಫ್ ಟೈಮಲ್ಲಿ ನೋಡ್ತಾರೆ, ಬಂದೇ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಪ್ರಮೋಷನ್ ಸಿಸ್ಟಮು ಹಾಗೆ ಅಲ್ವಾ, ಫಸ್ಟು SC ST ಅವರಿಗೆ ಸ್ವಲ್ಪ ಪ್ರಿಫರೆನ್ಸ್ಗಳು ಜಾಸ್ತಿ ಕೊಡ್ತಾರೆ, ಆಮೇಲೆ OBC, ಆಮೇಲೆ ಜನರಲ್, ಈ ಥರ ಅಲ್ವಾ ಇವಾಗಿರೋದೇ ಹೀಗೆ ಅಲ್ವಾ ಪ್ರಮೋಷನು. ಸೊ ಆ ಪೀರಿಯಡ್ ಆಫ್ ಟೈಮಲ್ಲಿ ನಿಮ್ಮನ್ನು ಜನರಲ್ ಕ್ಯಾಂಡಿಡೇಟ್ ಅಂತ ಅವರು ನೋಡಲ್ಲ. ಈವನ್ ದೋ ಯು ಆರ್ ಸೆಲೆಕ್ಟೆಡ್ ಇನ್ ಜನರಲ್, ನಿಮ್ಮ ರಿಸರ್ವೇಷನ್ ಇದೆ ಅಲ್ವಾ, ನೀವು OBC ಅಲ್ಲಿ ಸೆಲೆಕ್ಟ್ ಆಗಿದ್ರೆ OBC ಅಲ್ವಾ, ಸೊ ಅದನ್ನು ನೋಡ್ತಾರೆ. ಸೊ ದಟ್ ಅದು ಹೆಲ್ಪ್ಫುಲ್ ಆಗುತ್ತೆ ಮುಂದೆ. ಅದಕ್ಕೋಸ್ಕರ ನಿಮ್ಮದು ರಿಸರ್ವೇಷನ್ ಏನು ಕ್ಲೈಮ್ ಮಾಡಿದ್ದೀರೋ ಅದಕ್ಕೋಸ್ಕರ ಸಿಂಧುತ್ವ ನಡೆಸಲೇಬೇಕು, ಇದು ಮ್ಯಾಂಡೇಟ್ರಿ. ಸೊ ಅರ್ಥ ಆಗಿದೆ ಅಂದ್ಕೊತೀನಿ. ಬೇರೆ ಏನಾದರೂ ಡೌಟ್ ಇದ್ದರೆ, ಏನಾದರೂ ನಿಮಗೆ ಅನ್ನೋದು ಒಂದು ಹೊಸ ಕನ್ಫ್ಯೂಷನ್ ಅಂತೂ ಇದ್ದೇ ಇರುತ್ತೆ, ಅದ್ರ ಬಗ್ಗೆ ಏನಾದರೂ ಇದ್ದರೆ ಡೈರೆಕ್ಟಾಗಿ ನೀವು ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ. ಓಕೆನಾ? ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಲವ್ ಯು ಆಲ್.